ನಮಸ್ಕಾರ. ನನ್ನ ಹೆಸರು ಗೋವರ್ಧನ್ ಅಂತ. ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಬೇತಾ ಪೋಸ್ಟ್, ಹುಲ್ಡಿಗೆರೆ ಹೋಬಳಿ, ಕುರುವಲ್ ಗ್ರಾಮದಲ್ಲಿ ಶ್ರೀ ಚಕ್ರದ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಇದು ಸುಮಾರು 2,000 ವರ್ಷದ ಇತಿಹಾಸ ಉಂಟು ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ನಮ್ಮ ತಾಲೂಕಾಗಲಿ, ನಮ್ಮ ಜಿಲ್ಲೆ ಆಗಲಿ, ನಮ್ಮ ಕರ್ನಾಟಕದಲ್ಲಾಗಲಿ ಚಕ್ರ ಸಮೇತ, ಸರ್ಪ ಸಮೇತ ನರಸಿಂಹರು ಎಲ್ಲೂ ಇಲ್ಲ. ಇಲ್ಲಿ ಇರೋದು ಮೊದಲನೇ ಸ್ಥಾನ ಚಕ್ರ ನರಸಿಂಹಸ್ವಾಮಿ ದೇವಸ್ಥಾನ, ಕುರುವೆಲ್ಲು. ಇದರದಿಷ್ಟು ಬಂದು ಸುಮಾರು 2,000 ವರ್ಷ ದೇವಸ್ಥಾನದ ಇತಿಹಾಸ ಇದೆ. ಈ ದೇವರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊತ ಅವ್ರದ್ದು ಕೆಲಸ ಕಾರ್ಯಗಳು ಏನು ನಡಿಬೇಕು ಏನು ಅಂತ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಅವ್ರ ಕೆಲಸಗಳೆಲ್ಲ ಆಗಿರೋದುಂಟು. ಸುಮಾರು ನಮ್ಮ 3 ತಲೆಮಾರು 4 ತಲೆಮಾರಿಂದ ಈ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನ ಬಂದು ಸುಮಾರು ಒಂದು 30ರಿಂದ 40 ವರ್ಷದಿಂದ ದೇವಸ್ಥಾನ ಬಿದ್ದು ಶಿಥಿಲ ಆಗಿದೆ. ಗೌರ್ಮೆಂಟ್ಗೆ ಇವಾಗ ಮುಜರಾಯಿ ಟೆಂಪಲ್ಗೆ ಏನಂದರೆ ಇದು ಸಿ ಗ್ರೇಡ್ ದೇವಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಡಿಮೆ ಇದ್ರ ಮೇಲೆ ಇಂಟ್ರೆಸ್ಟ್ ಎಲ್ಲರಿಗೂ. ಇವಾಗಾದರೂ ಈ ದೇವಸ್ಥಾನ ಬಂದು ಒಂದ್ಸಲಿ ಬಂದು ನೋಡಿ, ಕಣ್ಣಾರೆ ನೋಡಿಬಿಟ್ಟು ಈ ದೇವಸ್ಥಾನ ಒಂಚೂರು ಇಂಪ್ರೂವ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೂ ನಮ್ಮ ನಾಗೈನಪಾಳ್ಯ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಬಂದು ಕೂಡ ಸೇರಿಕೊಂಡಿದ್ದಾರೆ. ಕುರುವಲ್ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಬಂದು ಸೇರಿಕೊಂಡಿದ್ದಾರೆ. ಇವಾಗ ಅವ್ರ ಮುಂದೆ ಬಿದ್ದು ಸಪೋರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಸಪೋರ್ಟ್ ಮಾಡ್ತಾ ಇರಬೇಕು. ಯಾಕೆಂದರೆ ಹೋದಂಥ ಕಾಲಕ್ಕೂ ಇದೇ ಥರ ಇರೋಕ್ಕಾಗಲ್ಲ ದೇವಸ್ಥಾನ. ಯಾಕಂದರೆ ನೀವೇ ಕಣ್ಣಾರೆ ನೋಡ್ಬೋದು, ದೇವಸ್ಥಾನ ಸುಮಾರು 35ರಿಂದ 40 ವರ್ಷ ಆಗಿದೆ ಬಿದ್ದು. ಅದೇ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ, ಭಕ್ತಾದಿಗಳು ಬರ್ತಾ ಇದ್ದಾರೆ, ಅವರ ಸಂಕಲ್ಪ ಏನಿದೆ ನೋಡ್ತಾ ಇದ್ದಾರೆ. ಇದು ಸ್ವಲ್ಪ ಗಮನ ಹರಿಸ್ಕೊಂಡು ಮುಜರಾಯಿ ಇಲಾಖೆಯವರು ಇದರಿಂದ ಏನು ಮನವಿ ಮಾಡ್ತಾ ಇದ್ದೀವಿ ಅಂದರೆ, ಗ್ರಾಮಸ್ಥರ ಮುಖಾಂತರ ನಮಗೆ ದೇವಸ್ಥಾನ ಈ ಥರ ಶಿಥಿಲ ಆಗಿದೆ, ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ನಮ್ಮ ದೇವಸ್ಥಾನವನ್ನು ಸಾಲ್ವ್ ಮಾಡಿಕೊಡ್ಬೇಕು ಅಂತ ತಮ್ಮ ಮನವಿ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಮುಜರಾಯಿ ತಹಸೀಲ್ದಾರ್ ಅವರು, RI ರವರು, ಸೆಕ್ರೆಟ್ರಿ ಅವರು ಬಂದೊಂದ್ಸಲಿ ದೇವಸ್ಥಾನ ನೋಡಿ. ಯಾಕಂದರೆ ಹೇಳ್ಬೋದು, 100 ಜನ ಹೇಳ್ತಾರೆ, ಸುಮ್ಮನೆ ಹೇಳ್ತಾರಪ್ಪ ಇವರು ಅಂತ. ಅದರಿಂದ ಬಂದೊಂದ್ಸಲಿ ಕಣ್ಣಾರೆ ನೋಡ್ಬಿಟ್ಟು ಇಲ್ಲಿನ ಪರಿಶೀಲನೆ ಮಾಡಿಬಿಟ್ಟು ನಿಮ್ಮದು ಏನಿದೆ ಡಾಕ್ಯುಮೆಂಟ್ಸು ಇಲ್ಲ ಎಲ್ಲೋಗಿ ಮಾತಾಡಬೇಕು ಏನು ಎತ್ತ ಅಂತ ಹೇಳಿದ್ರೆ ನಾವು ಇದು ರೆಡಿ ಮಾಡಿಸ್ಕೊಡ್ತೀವಿ. ನೀವು ಬಂದ್ಬಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಗೋವರ್ಧನ್, ಪ್ರಧಾನ ಅರ್ಚಕರು, ಕುರುವಲ್ಲು. ದೇವಸ್ಥಾನ ಆಳ್ ಬಿದ್ದೋಗ್ಯ ಸ್ವಾಮಿ, ನಮಗೆ ದೇವಸ್ಥಾನ ಕಟ್ಟಿಸ್ಕೊಡಿ. ಎಂಥವ್ರು ಬಂದು ಯಾರು ಬಂದು ಇಲ್ಲಿ ಬಗೆಹರಿಸ್ಕೊಡೋರು ಒಬ್ರು ಇಲ್ಲ ಸ್ವಾಮಿ. ನಮಗೆ ದೇವಸ್ಥಾನ ಬೇಕು. ಆಲೇ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಪಾಳು ಬಿದ್ದೋಗ ಸ್ವಾಮಿ. ನಮಗೆ ದೇವಸ್ಥಾನ ಬೇಕು, ದೇವಸ್ಥಾನ ಮಾಡ್ಕೊಡಿ ಸ್ವಾಮಿ, ನಿಮ್ಮ ಮನವಿ ಮಾಡ್ಕೊಂತೀವಿ ಸ್ವಾಮಿ. ದೇವಸ್ಥಾನ ಬಗ್ಗೆ ಇದು ನಾವು ಅವತ್ತಿನಿಂದ ಪೂಜೆ ಮಾಡ್ತಿದ್ದೋ. ನಮ್ಮ ತಾತ, ನಮ್ಮ ಅಪ್ಪವ್ರ ಕಾಲದಿಂದ ಇವಾಗ ಬಂದು ನೀರು ದೇವಸ್ಥಾನ ನಮಗೆ ಒಳ್ಳೇದು ಮಾಡ್ಕೊಡ್ಬೇಕು. ದಯವಿಟ್ಟು ಕೈ ಮುಗಿತೀವಿ. ವಿನಂತಿ ಏನಂದರೆ, ಇದು ಚಕ್ರನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಇದು 3-4 ತಲೆಮಾರಿಂದ ದೇವಸ್ಥಾನ ಇದೆ. ಪ್ರಧಾನ ಅರ್ಚಕರು ನಮ್ಮ ಇಕ್ಕಲ್ನವರು ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನರಸಿಂಹಸ್ವಾಮಿ ಇನಾಮತಿ ಇತ್ತು, ಅದೆಲ್ಲ ಆ ಕಡೆ ಹೊರಟಾಗಿಬಿಟ್ಟಿದೆ. ಇದೊಂದು 5-6 ಎಕರೆ ಇನಾಮತಿ ಇತ್ತು, ಎಲ್ಲ ಕಡೆ ಅವ್ರು ಇವರು ತಗೊಂಡ್ಬಿಟ್ಟು ಎಲ್ಲ ಪಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅನ್ಯಾಗಿದೆ ನಮ್ಗೆ ಜಾಸ್ತಿ. ನೀವು ಬಂದು ಸಂಪಟ್ಟ ತಹಸೀಲ್ದಾರು ಮತ್ತು DC ಅವರು, RI ಅವರು, ನಮ್ಮ ಸೆಕ್ರೆಟ್ರಿ, ಪಂಚಾಯತಿ ಸೆಕ್ರೆಟ್ರಿ ಅವರು, MLA ಅವರು ಎಲ್ಲರೂ ಬಂದು, ನಮ್ಮ ಹೆಸರು MP ಹೆಸರು ಸೋಮಣ್ಣವರು, MP ಸೋಮಣ್ಣವರು ಬಂದು ಎಲ್ಲ ನೋಡಿ ನಮಗೆ ದೇವಸ್ಥಾನ ಇಂಪ್ರೂವ್ ಮಾಡ್ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಇದು ನಮ್ಮ ತಾತ ಮುತ್ತಾದ ಕಾಲದ ಇದೆ ದೇವಸ್ಥಾನ. ಈಗಾಗಲೇ 30-40 ವರ್ಷದೆಲ್ಲ ಪಾಳಾಗಿದೆ. ನಾವು ವಾರಕ್ಕೊಂದು ಸಾರಿ ಪೂಜೆ ಮಾಡಿಸ್ತೀವಿ. ಲಕ್ಷ್ಮೀ ಜಯಂತಿ ಮಾಡಿಸ್ತೀವಿ, ಲಕ್ಷ್ಮೀ ಜಯಂತಿ ಮಾಡಿಸ್ತೀವಿ, ಎಲ್ಲ ಕಡೆ ಪೂಜೆ ಮಾಡಿಸ್ತೀವಿ. ಇಲ್ಲಿ ಬಂದು ನೋಡಿ ಚಪ್ರ ಹಾಕಿ ಎಲ್ಲ ರೆಡಿ ಮಾಡ್ತೀವಿ. ದೇವಸ್ಥಾನ ನಡೀತದೆ. ಈ ನಮ್ಮ ಗ್ರಾಮಸ್ಥಳ ಬಂದು ವಾರವನ್ನು ಪೂಜೆ ಮಾಡ್ಕೊಂಡು ಓದಾತೀವಿ. ಇಲ್ಲಿ ನಮಗೆ ಕಣ್ಣು ನೀರು ಬರ್ತದೆ. ಬಂದು ನೀವು ಸ್ಥಳ ಪರಿಶೀಲನೆ ಮಾಡಿ ನಮಗೆ ದೇವಸ್ಥಾನ ಇಂಪ್ರೂವ್ ಮಾಡಿಕೊಡ್ಬೇಕು. ಈಗ ಮಾಕಿನಹಳ್ಳಿ ಗ್ರಾಮದವರು, ಕುರುವಲ್ ಗ್ರಾಮದವರು, ಸಿದ್ಧಗಂಗಪಳ್ಳ, ಇಕ್ಕಲ್ ಗ್ರಾಮದೆಲ್ಲ ಸಹಕಾರ ಮಾಡ್ತಾರೆ. ನಾಗೇನಪಳ್ಳ, ರಾಮಾಯಣಪಳ್ಳ, ರಂಗನಪಳ್ಳ ಬಂದು ನೀವು ನೋಡಿ ನಮಗೆ ದೇವಸ್ಥಾನ ಮಾಡಿಕೊಡ್ಬೇಕು ಅಂತ ನಾನು ಕಳ್ಕಳಿಂದ ಬೇಡ್ಕೊಳ್ತೀನಿ. ನನ್ನ ಹೆಸರು ದೃಶ್ಯನ್ ಅಂತ, ಕರುನಾಡ ವಿಜಯ ಸೇನೆ ಉಪಾಧ್ಯಕ್ಷ. ಇವತ್ತು ಏನಿದು ಚಕ್ರ ನರಸಿಂಹಸ್ವಾಮಿ ದೇವಸ್ಥಾನ ನಾಗೈನಪಳ್ಳಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಜೀರ್ಣೋದ್ಧಾರ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ಶಾಸಕರಾದಂಥ ಸುರೇಶ್ ಗೌಡ ಅವರು ಮೊನ್ನೆ
ಅಧಿಕಾರಿಗಳೆಲ್ಲ ಗಮನ ಹರಿಸ್ಬೇಕಂತ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ವಿ. 10 ವರ್ಷದಿಂದ ಇಲ್ಲಿ ದೇವಸ್ಥಾನ ಇದೆ, ಪಾಳು ಬಿದ್ದಿದೆ, ಪೂಜೆ ಮಾಡೋ ಕಾಲ ಪೂರ್ತಿ ನೆಂದೋಗಿದೆ ದೇವರು. ಇವಾಗ ಊರಲ್ಲಿ ಏನಾದರೂ ಒಳ್ಳೇದಾಗಬೇಕು ಅಂದರೆ ದೇವಸ್ಥಾನ ಚೆನ್ನಾಗಿರಬೇಕು. ಇವಾಗ ಎಲ್ಲರೂ ದೇವಸ್ಥಾನ ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರೋದು. ಆ ದೇವರೇ ನೆಂದಿದ್ರೆ ನಮ್ಮನ್ನೆಲ್ಲಿ ದಾರಿ ಬಿಟ್ಕೊಡ್ತಾರೆ? ನಾವು ಹೋಗಿ ಕೇಳಿದಾಗೆಲ್ಲ ಅವರು ಮಾಡ್ಕೊಡ್ತೀನಿ ಅಂತಾರೆ, ಬಿಡ್ತಾರೆ. ದೇವಸ್ಥಾನ ಚೆನ್ನಾಗಿದ್ರೆ ತಾನೇ ಊರಿನ ಗ್ರಾಮಸ್ಥರು ಚೆನ್ನಾಗಿರೋದು. ನಾವು ಮುಂದೆ ಬರ್ತೀನಿ ಅಂದ್ರೆ ಅವ್ರು ಯಾರು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇವಾಗ ನಿಮ್ಮ ಮುಖಾಂತರ ನಮಗೆ ದೇವಸ್ಥಾನ ಮಾಡಿಕೊಡಿ. ದೇವಸ್ಥಾನ ಚೆನ್ನಾಗಿದ್ರೆ ಗ್ರಾಮಸ್ಥರು ಚೆನ್ನಾಗಿರ್ತಾರೆ. ನಾಗಾಯನಪಾಳ್ಯದ ಗ್ರಾಮಸ್ಥರು ಚಕ್ರ ನರಸಿಂಹಸ್ವಾಮಿ ಭಕ್ತಾದಿಗಳು ನಾಗಾಯನಪಾಳ್ಯದಲ್ಲಿ ತುಂಬ ಜನ ವಾರ ವಾರ ಬಂದು ಇದು ಶನಿವಾರ ಪೂಜೆ ನಡೆಸ್ಕೊಡ್ತಾರೆ. ಇಲ್ಲಿ ಯಾರು ಆಗಲಿ ಬಂದು ಏನು ಎತ್ತ ಅಂತ ಕೇಳೋದಿಲ್ಲ. ಮತ್ತು ಇಲ್ಲಿ ಈ ಕಡೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಕಡೆ ತಲೆನೇ ಹಾಕಲ್ಲ, ಏನು ಎತ್ತ ಅಂತಲೂ ಕೇಳಲ್ಲ. 15-30-40 ವರ್ಷದಿಂದನೂ ಇಲ್ಲಿ ಪೂಜೆ ನಡೀತೈತೆ. ಆದರೂ ಯಾರು ಬಂದು ಈ ಕಡೆ ಇವರು ಆಗಲಿ ಎಲೆಕ್ಷನ್ನರು ಬರ್ತಾರೆ ಹೋಗ್ತಾರೆ, ಆ ಟೈಮಾಗೆ ಬಂದು ಹೋಗ್ತಾರೆ ಹೊರ್ತು ಬಂದು ತಿರ್ಗಾ ಏನು ಮಾಡಿದ್ರಿ ಮಾಡಿದ್ರಿ ಅಂತ ಯಾರೂ ಕೇಳೋದಿಲ್ಲ. ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿಕೊಡ್ಬೇಕಂತ ಎಲ್ಲರನ್ನಲ್ಲೂ ಮನವಿ ಮಾಡ್ಕೊತೀವಿ.